ಪ್ರಜ್ವಲ್, ಯಾಕೆ ಬೇಜಾರಾಗಿದೆಯಾ? ಏನು ಮಾಡಬೇಕು, ಇತ್ತಾಗಿ ಮನೇಲಿ ಅಮ್ಮಗೆ ಹುಷಾರಿಲ್ಲ. ನಾನು ಕೆಲಸಕ್ಕೆ ಹೋಗ್ಬೇಕು, ಆ ಕಡೆ ತಾಯಿನೂ ನೋಡ್ಕೋಬೇಕು. ತುಂಬ ಸಮಸ್ಯೆ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ಬಿಡು, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನನಗೆ ಗೊತ್ತಿರೋ ಜಾಗಕ್ಕೆ ಒಂದ್ಸಲಿ ಕರ್ಕೊ ಹೋಗ್ತೀನಿ. ಇಲ್ಲಿ ಇಲ್ಲೇ ನಮ್ಮ ಹಾಸನಲ್ಲಿ ಬಿ ಕಾಟೇಹಳ್ಳಿ ಅರಸೀಕೆರೆ ರೋಡ್ ಹತ್ರ ಬಾ, ಹೋಗಿ ನೋಡ್ಕೊ ಬರೋಣ ಯಾವ ಥರ ಇರುತ್ತೆ ಅಂತ. ನಮಸ್ತೆ. ನಿಮ್ಮಲ್ಲಿ ಹೋಮ್ ನರ್ಸಿಂಗ್ ಕೇರ್ ಸರ್ವಿಸ್ ಹೆಂಗಿದೆ? ಸರ್, ನಮ್ಮದು ಒಂದು ಗೀತಾ ಹೋಮ್ ನರ್ಸಿಂಗ್ ಕೇರ್ ಸರ್ವಿಸ್ ಅಂತ ಹಾಸನಲ್ಲಿ ಆಫೀಸ್ ಇರೋದು. ನಮ್ಮದು ಹೋಮ್ ನರ್ಸಿಂಗ್ ಕೇರ್ ಸರ್ವಿಸ್ ಅಂದರೆ ಮನೇಲಿ ವಯಸ್ಸಾದವರು ಇರ್ತಾರಲ್ಲ, ಅವ್ರನ್ನ ನೋಡ್ಕೊಳ್ಳೋಂಥ ಸರ್ವಿಸ್ ಇರುತ್ತೆ. 24x7 ಸರ್ವಿಸ್ ಕೊಡ್ತೀವಿ ನಾವು. 12 ಅವರ್ಸು ಸರ್ವಿಸ್ ಕೊಡ್ತೀವಿ ಅವರಿಗೆ. 24 ಅವರ್ಸ್ ಸರ್ವಿಸಲ್ಲಿ ಅವ್ರಿಗೆ ಏನಿರುತ್ತೆ ಅಂದರೆ ಡೈಪರ್ ಚೇಂಜ್ ಮಾಡೋದಿರುತ್ತೆ, ಸ್ನಾನ ಮಾಡಿಸೋದಿರುತ್ತೆ, ಅವ್ರಿಗೆ ಊಟ ಮಾಡಿಸೋಂಥದ್ದು, ಅವ್ರಿಗೆ ವಾಕ್ ಮಾಡಿಸೋದು, ಮಸಾಜ್ ಮಾಡೋಂಥದ್ದು, ಮತ್ತು ಸ್ಪಾಂಜ್ ಬಾತ್ ಇರುತ್ತೆ. 24x7 ಆ ಥರ ಸರ್ವಿಸ್ ಇರುತ್ತೆ. ಡೇ ಡ್ಯೂಟಿ ಬಂದು ಬೆಳಗ್ಗೆ 8:30 to 5:30ವರೆಗೆ ಇರುತ್ತೆ ಅವರಿಗೆ. ಅದರಲ್ಲೂ ಅಷ್ಟೇ ಸರ್, ಡೈಪರ್ ಚೇಂಜ್ ಮಾಡೋವಂಥದ್ದು, ಸ್ನಾನ ಮಾಡಿಸೋವಂಥದ್ದು ಅದರಲ್ಲೇ ಇರುತ್ತೆ. ಫುಲ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ನೇ ಕರ್ಸ್ಕೊತೀವಿ ನಾವು ಹೋಮ್ ನರ್ಸಿಂಗ್ ಕೇರ್ ಸರ್ವಿಸಲ್ಲಿ. ನಿಮ್ಗೆ ಯಾವ ಥರ ಸರ್ವಿಸ್ ಬೇಕು? ಮೇಡಮ್, ಆ್ಯಕ್ಚುಲಿ ನನ್ನ ವರ್ಕಿಗೆ ಹೋಗ್ಬೇಕು, ಹಂಗಾಗಿ ಬ್ಯುಸಿಯಾಗಿ ನನ್ನ ಫ್ರೆಂಡ್ ಹೇಳೋದು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಅಂದರೆ ಫ್ರೆಂಡ್ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ನಾನು ನಿಮ್ಮ ಗೀತಾ ಹೋಮ್ ನರ್ಸಿಂಗ್ ಕೇರ್ಗೆ ಸರ್ವಿಸಿಗೆ ನಾನು ಗೊತ್ತಿರೋರು ಅಂತ ನನ್ನ ಫ್ರೆಂಡು ರೆಫರ್ ಮಾಡಿದರು ಅಂತ ಕರ್ಕೊಂಬಂದಿದ್ದೀನಿ. ಹೆಂಗಿದೆ ನಿಮ್ಮ ಔಟ್ ಎಕ್ಸ್ಪೀರಿಯನ್ಸ್ ಸರ್ವಿಸ್? ಸರಿ ಮೇಡಮ್, ಈಗ ಹೇಳಿದ್ರಲ್ಲ, ಇಂಥ ಪ್ರಾಬ್ಲಮ್ ಏನೂ ಇಲ್ವಾ? ಸರ್, ನಮ್ಮಲ್ಲಿ ಸರ್ವಿಸ್ ತೊಗೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಸರ್. ಯಾಕಂದರೆ ಕ್ಯಾಂಡಿಡೇಟ್ನ ಫಸ್ಟ್ ಆಫೀಸಿಗೆ ಕರ್ಸ್ಕೊಂಡು ನಾವು ಅಗ್ರಿಮೆಂಟ್ ಮಾಡಿಸ್ಕೊಂಡೇ ಸರ್ವಿಸಿಗೆ ಕಳಿಸಿರ್ತೀವಿ. ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ ಸರ್. ಯಾಕಂದರೆ ಕಸ್ಟಮರ್ ಕಡೆಯಿಂದ ನಾವು ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತೀವಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಹೇಳ್ಬಿಟ್ಟೆ ನಾವು ಸರ್ವಿಸಿಗೆ ಬಿಡೋದು ಸರ್. 24x7 ಕಸ್ಟಮರ್ ಮನೆಯಿಂದ ಅವರು ಕಸ್ಟಮರ್ ಪರ್ಮಿಷನ್ ಇಲ್ಲದೆ ಯಾರಿಗೂ ಹೋಗೋಂಗಿಲ್ಲ ಇರಲ್ಲ ಸರ್ ಅವರು. ಮತ್ತು ನಮ್ಮ ಪರ್ಮಿಷನ್ ಇಲ್ಲದೆ ಅವರು ಡ್ಯೂಟಿ ಬಿಟ್ಟು ಹೋಗೋಂಗಿರಲ್ಲ ಸರ್. ಪೇಷಂಟ್ 24x7 ಅವರ ಅಬ್ಸರ್ವೇಷನಲ್ಲೇ ಇರ್ತಾರೆ ಸರ್. ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಓಕೆ ಮೇಡಮ್. ಮೇಡಮ್, ನಿಮ್ಮ ಆಫೀಸಲ್ಲಿ ನಮ್ಮ ಫಾಲೋವರ್ಸ್ಗೆ ವರ್ಕ್ ಏನಾರ ಇದೆಯಾ? ಬಾಯ್ಸ್ ಓನ್ಲಿನಾ ಇಲ್ಲ ಗರ್ಲ್ಸ್ ಬಾಯ್ಸ್ ಇಬ್ಬರು ಬೇಕಾ ಮೇಡಮ್? ಸರ್, ನಮ್ಮಲ್ಲಿ ಹುಡುಗರಿಗೂ ಎರಡು ಜನಕ್ಕೆ ಕೆಲಸ ಇದೆ ಸರ್. ಮೇಲ್ ಫೀಮೇಲ್ 2 ಜನನೂ ತೊಗೋತಾ ಇದ್ದೀವಿ. ಸರಿ ಸರ್, ನಿಮ್ಮ ಫಾಲೋವರ್ಸಿಗೂ ನಾವು ಕೆಲಸ ಕೊಡ್ತೀವಿ ಸರ್. ನಮ್ಮಲ್ಲಿ ಸ್ಟಾರ್ಟಿಂಗ್ 7ನೇ ಕ್ಲಾಸಿಂದ 10ನೇ ಕ್ಲಾಸಲ್ಲಿ ಯಾರ್ಯಾರು ಪಾಸ್ ಫೇಲ್ ಆಗಿದ್ದವ್ರಿಗೆ ಊಟ ತಿಂಡಿ ವಸತಿ ಎಲ್ಲ ಕೊಟ್ಟು ನಾವು ಸಂಬಳ ಸ್ಟಾರ್ಟಿಂಗ್ 18,000ರಿಂದ 26,000ವರೆಗೂ ಸಂಬಳ ಕೊಡ್ತೀವಿ ಸರ್ ಅವರಿಗೆ. ದೂರದಿಂದ ನಿಮ್ಮನ್ನೇ ನಂಬ್ಕೊಂಡು ಕೆಲಸ ಮಾಡೋಕ್ಕೆ ಅಂತ ಬರ್ತಾರೆ, ಅವ್ರಿಗೆ ಡಾಕ್ಯುಮೆಂಟ್ಸ್ ಏನೇನು ಕೇಳ್ತೀರಾ? ಸರ್, ಡಾಕ್ಯುಮೆಂಟ್ಸ್ ಬಂದು ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸು, ಒಂದು ಫೋಟೋ, ಮತ್ತು ಅವರು ಏನು ಎಜುಕೇಷನ್ ಆಗಿರುತ್ತೋ ಅದೊಂದು ಜೆರಾಕ್ಸು, ಮತ್ತು ಅವ್ರ ಮನೆಯವ್ರದ್ದು ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್ ಪ್ರೂಫ್ ಕೇಳ್ತೀವಿ ಸರ್. ಆಯಿತು. ಮತ್ತು ಹೆಣ್ಮಕ್ಳು ಸೇಫ್ಟಿ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರಿಗೆ ಇವಾಗ ನಾವು 28 ಪಾಯಿಂಟ್ಗಳನ್ನ ನಾವು ಕಸ್ಟಮರ್ ಹತ್ರನೂ ಇದು ಮಾಡ್ಕೊಂಡಿರ್ತೀವಿ ಸರ್. ಸೈನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಅದೇ ಥರ ಅವರು ಫಾಲೋಅಪ್ ಆಗ್ತಾರೆ, ಇವರು ಫಾಲೋಅಪ್ ಆಗ್ತಾರೆ ಸರ್. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಹೆಂಗೆ ಮಾಡಬೇಕು ಸರ್? ನಮ್ಮ ಆಫೀಸ್ ಬಂದು ಹಾಸನಲ್ಲಿ ಅರಸೀಕೆರೆ ರೋಡು ಬಿ ಕಾಟೇಹಳ್ಳಿ ರಸ್ತೆಯಲ್ಲಿ, ಮತ್ತು ಯೂನಿಯನ್ ಬ್ಯಾಂಕ್ ಆಪೋಸಿಟ್ ನಮ್ಮ ಆಫೀಸ್ ಇದೆ ಸರ್. ಗೀತಾ ಹೋಮ್ ನರ್ಸಿಂಗ್ ಕೇರ್ ಸರ್ವಿಸ್ ಅಂತ. ನಿಮಗೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಆಫೀಸ್ಗೆ ನಿಯರ್ ಆಫೀಸ್ ಇದೆ, ಬನ್ನಿ ಸರ್. ಮತ್ತು ನಮ್ಮ ವಿಸಿಟಿಂಗ್ ಕಾರ್ಡು ಇದೆ, ನಾನು ಡಿಸ್ಪ್ಲೇ ಮೇಲೆ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ್ದಾರ ಡ್ಯೂಟಿ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್.